ಕರ್ನಾಟಕ ರಾಜ್ಯದ ಒಂದು ಜಿಲ್ಲಾಧಿಕಾರಿಯ ಸ್ಟೋರಿ ಹೇಳಕ್ಕೆ ಬಂದೀನಿ. ಭಾಳ ಕೂಲಂಕುಷವಾಗಿ ಕೇಳ್ರಿ. ಇದನ್ನು ಮೈ ಚೂರ್ ಅಂತೈತಿ, ಕರಳು ಚೂರ್ ಅಂತೈತಿ. ಅವರು ಡಿ ಸಿ ಯಾಕಾದರು, ಜಿಲ್ಲಾಧಿಕಾರಿ ಯಾಕಾದರು ಅನ್ನೋದು ಎಂಥ ಹಠಬಿಡದ ಛಲಮಾರಿತನದಿಂದ ಶಿಕ್ಷಣ ಕಲಿತು ನಾನ್ಯಾಕೆ ಡಿ ಸಿ ಆಗಬಾರದು ಅನ್ನೋ ಒಂದು ಕರ್ನಾಟಕ ರಾಜ್ಯದ ಮಹಾಂತೇಶ ಬೀಳಗಿ ಅವರ ಸ್ಟೋರಿ ತೊಗೊಂಬಂದಿನಿ. ನಿಜವಾಗಿ ಒಂದು ಈಗಿನ ವಿದ್ಯಾವಂತ ಯುವಕರು ಇದನ್ನು ಬಹಳ ಗಮನಹರಿಸಿ ಕೇಳ್ರಿ. ಇದೊಂದು ಪ್ರೇರಣೆಯಾಗಿ ತಗೋರಿ. ಯಾವಾಗ ಕಿತ್ತು ತಿನ್ನುತ್ತಿರುವ ಬಡತನ ಈ ಡಿ ಸಿ ಸಾಹೇಬರಿಗಿತ್ತು, ಮಹಾಂತೇಶ ಬೀಳಗಿಯವರ ತಂದೆ ಅಕಾಲಿಕ ಮರಣ ಹೊಂದುತ್ತಾರ. ಈ ಮಹಾಂತೇಶ ಬೀಳಗಿ 5 ವರ್ಷದ ಮಗು ಇರ್ತಾರ. ತಾಯಿಗೆ ವಿಧವಾ ಪೆನ್ಷನ್ ಸಲುವಾಗಿ ಅರ್ಜಿ ಹಾಕಕ್ಕೆ ಹೋಗ್ತಾರ. ಅಲ್ಲಿ ಅವರಿಗೆ 100 ರೂಪಾಯಿ ಲಂಚ ಕೊಡ್ತಾರ, 25 ರೂಪಾಯಿ ಬರೀ ಪೆನ್ಷನ್ ಇರ್ತೈತಿ. ನೋಡ್ರಿ ಎಂತೆಂಥ ಘಟನೆಗಳು ಬರ್ತಾವ ಜೀವನದಾಗ. ತನ್ನ ತಾಯಿಗೆ 25 ರೂಪಾಯಿ ವಿಧವಾ ಪೆನ್ಷನ್ ಕೊಡಿಸೋ ಸಲುವಾಗಿ ಅರ್ಜಿ ಹಾಕಕ್ಕೆ ಹೋಗ್ತಾರ. ಯಾರನೋ ಒಬ್ಬನ ಮಧ್ಯವರ್ತಿನ ಹಿಡ್ಕೊಂಡು ಅವನು 100 ರೂಪಾಯಿ ಲಂಚ ಬೇಡ್ತಾನ. ಅಲ್ಲಿಯ ಆರಾಯ್ ಮತ್ತು ತಲಾಟಿ ಆ 100 ರೂಪಾಯಿ ಕೊಟ್ಟು ಪೆನ್ಷನ್ ಮಾಡ್ಕೋತಾರ. ಅದನ್ನು ಕಣ್ಣಾರೆ ಕಣ್ಣಿಟ್ಟು ನೋಡ್ತಾರೆ. ಇದ ಮಹಾಂತೇಶ ಬೀಳಗಿ ಇವತ್ತು ದಾವಣಗೆರೆ ಜಿಲ್ಲಾಧಿಕಾರಿ ಅದಾರ. ದಕ್ಷ ಅಧಿಕಾರಿ ಅಂತ ಹೆಸರು ಪಡೆದಾರ. ಕರ್ನಾಟಕ ರಾಜ್ಯದಾಗ ಪೆನ್ಷನ್ ಅದಾಲತ್ ಮಾಡಿದಂಥ ಜಿಲ್ಲಾಧಿಕಾರಿ ಮೊಟ್ಟ ಮೊದಲನೇ ಮಹಾಂತೇಶ ಬೀಳಗಿ. ತಲೆಯಾಗಿಟ್ಕೋರು ಯಾವ ಜಿಲ್ಲಾಧಿಕಾರಿ ಮಾಡಲಿಲ್ಲ. ಯಾಕೆ ಮಾಡಿದಾರೆ ಅವರು ಅದನ್ನು ಪೆನ್ಷನ್ ಅದಾಲತ್? ತನ್ನ ತಾಯಿಗೆ ಆದಂಥ ನೋವನ್ನು ಅರಿತು ಯಾವ ತಾಯಿಗೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ನನ್ನ ಏರಿಯಾದಲ್ಲಿ ಆಗಬಾರದು, ನೇರವಾಗಿ ಪೆನ್ಷನ್ ಅದಾಲತ್ ಮಾಡಿ ಮನೆಗೆ ಪೆನ್ಷನ್ ಮುಟ್ಟಿಸುವಂಥ ಕಾರ್ಯಕ್ರಮ ಹಾಕಿಕೊಂಡಂಥ ಏಕೈಕ ಕರ್ನಾಟಕ ರಾಜ್ಯದ ಜಿಲ್ಲಾಧಿಕಾರಿ ಅಂದರೆ ಮಹಾಂತೇಶ ಬೀಳಗಿ. ನೋಡ್ರಿ, ಇವತ್ತು ಒಂದು ಪೆನ್ಷನ್ ಮಾಡ್ಬೇಕಾದ್ರೆ ತಲಾಟಿ 1,000 ರೂಪಾಯಿ, ರೆವಿನ್ಯೂ ಇನ್ಸ್ಪೆಕ್ಟರ್ 1,000 ರೂಪಾಯಿ, ಅಲ್ಲಿ ಡೆಪ್ಟಿ ತಹಶೀಲ್ದಾರ್ 1,000 ರೂಪಾಯಿ, ತಹಶೀಲ್ದಾರ್ 1,000 ರೂಪಾಯಿ, 4,000 ರೂಪಾಯಿ ಆತ್ರಿ, ಏಜೆಂಟ್ 2,000 ರೂಪಾಯಿ, 6,000 ರೂಪಾಯಿ ಗುತ್ತಿಗೆ ಪ್ಯಾಕೇಜ್ ಮಾಡ್ಕೊಂತ ತಲಾಟಿಗಳು ಬಡವ್ರು ರಕ್ತ ಹೀರಾಕತ್ತಾರು. ಆ ತಲಾಟಿಗಳನ್ನು ಇವತ್ತು ಲೋಕಾಯುಕ್ತದವ್ರು ಹಿಡಿದು ಒಳಗೆ ಹಾಕಬೇಕಷ್ಟ ಏನು. ಆದರೆ ಮಹಾಂತೇಶ ಬೀಳಗಿ ಜಿಲ್ಲಾಧಿಕಾರಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಅನ್ನೋದು ತೋರಿಸಿಕೊಟ್ಟಾರ. ಪೆನ್ಷನ್ ಅದಾಲತ್, ಉಚಿತ ಅದಾಲತ್, ಅರ್ಜಿ ಕೊಟ್ಟ ತಕ್ಷಣ ಮನೆಗೆ ಪೆನ್ಷನ್. ಯಾಕೆಂದರೆ ತಮ್ಮ ತಾಯಿಗೆ ಆದಂಥ ಒಂದು ಲಂಚಾವತಾರದ ಪರಿಸ್ಥಿತಿ ನೋಡಿ ಆ ಮಹಾತಾಯಿಗಳು ಎಲ್ಲರಿಗೂ ಸಹಿತ ನೋವಾಗಬಾರ್ದು, ಎಲ್ಲರಿಗೂ ಸರಿಯಾದ ಪೆನ್ಷನ್ ಕೊಡಬೇಕು, ಮುಟ್ಟಿಸಬೇಕು ಅನ್ನೋದು ಮಹಾಂತೇಶ ಬೀಳಗಿ ಅವರ ಕಾರ್ಯ ಸಾಧನೆಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ. ಇವತ್ತು ಅದಾರ ಅವರು ಇದೇ ದಾವಣಗೆರೆದಾಗ ಜಿಲ್ಲಾಧಿಕಾರಿಯಾಗಿ. ಬಹಳ ನಯ ವಿನಯದ ಜಿಲ್ಲಾಧಿಕಾರಿ. ಒಮ್ಮೆ ಭೇಟಿಯಾಗ್ರಿ, ತಾಸುಗಂಟ್ಲೆ ಮಾತಾಡ್ತಾರೆ, ಅಂತರಾತ್ಮದ ಧ್ವನಿ ಮುಖಾಂತರ ಹೇಳ್ತಾರೆ. ಎಲ್ಲವನ್ನೂ ನೋಡಿ ಇವತ್ತು ಉನ್ನತ ಸ್ಥಾನ IAS ಮಾಡ್ಕೊಂಡು ಇವತ್ತು ಜಿಲ್ಲಾಧಿಕಾರಿಯಾಗಿದ್ದಾರಂದ್ರೆ ಇಂಥ ಜಿಲ್ಲಾಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲಿ ಇದ್ರೆ ಈ ಕಳ್ಳ ಕಾಕರ ತೊಂದರೆಯಿಂದ ಓಡಾಡಕತ್ತಾರಲ್ಲ ತಲಾಟಿಗಳ ಪರಿಸ್ಥಿತಿ ಏನಾಕೈತೆ ಅನ್ನೋದು ಗೊತ್ತಾಕೈತಿರಲ್ಲ. ಹಂಗಾದ್ರೆ ಏನು ವಿಷಯ ನಿಮ್ಮದ, ಏನು ಅನಿಸಿಕೆ ನಿಮ್ಮದ, ಈ ವಿಡಿಯೋ ನೋಡಿದ ತಕ್ಷಣ ಮಹಾಂತೇಶ ಬೀಳಗಿ ಅವ್ರದ್ದು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕಿರಿ. ಮಹಾಂತೇಶ ಬೀಳಗಿ ಅಂತ ಜಿಲ್ಲಾಧಿಕಾರಿ ಎಲ್ಲ ಜಿಲ್ಲೆಗಳಲ್ಲಿ ಬರಬೇಕು ಅನ್ನೋದು ಯಾರ್ಯಾರು ತಿಳಿಸ್ತೀರಿ. ಖಡಕ್ ಜವಾರಿ ಕಕ್ಕ ಮತ್ತೊಂದು ಬೇರೆ ಸುದ್ದಿ ಹಂಗೆ ತೊಗೊಂಬರ್ತಾನೆ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ.